ಇವತ್ತಿನ ಮುದ್ದು ಸೊಸೆ ಸ್ಟಾರ್ಟಿಂಗಲ್ಲಿ ಶಿವರಾಮೇಗೌಡರು ಮತ್ತು ಅವ್ರ ತಮ್ಮ ಗೋವಿಂದ ಇಬ್ಬರು ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸುಭಾಷನ್ನ ಕರೆದು ಪಾರ್ಟಿ ಆಫೀಸ್ ಹತ್ರ ಹೋಗೋಕ್ಕೆ ಹೇಳ್ತಾರೆ. ಆದರೆ ಸುಭಾಷ ನಂದಿನಿನ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಅದರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಬೂದ್ನೂರಲ್ಲಿ ಏನೋ ಗಲಾಟೆ ಆಯ್ತೈತೆ. ಅಲ್ಲಿಗೆ ಕಾರ್ಯಕರ್ತರೆಲ್ಲ ಬರೋಕ್ಕೆ ಹೇಳವ್ರೆ. ಅಲ್ಲಿಗೆ ಹೋಗಬೇಕು ದೊಡ್ಡಪ್ಪ, ಇವತ್ತು ನಾನು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಗೋವಿಂದ ಈ ಅಣ್ಣಂಗೆ ಎದುರು ಹತ್ರ ಕೊಡ್ತೀಯ, ಅಲ್ಲಿ ಹೋಗು, ಅಲ್ಲಿಗೆ ಹೋಗಬೇಡ ಅಂತ ಹೇಳಿದಾಗ ಒಬ್ಬರು ಇಬ್ಬರು ಆಗಿದ್ರೆ ಹೋಗ್ಬೋದಿತ್ತು, 100-150 ಜನ ಕಾರ್ಯಕರ್ತರು ಕರೀತವ್ರೆ, ನಾನು ಹೋಗಲೇಬೇಕು ಅಂತ ಹೇಳಿದಾಗ ಶಿವರಾಮೇಗೌಡರು ಅವನು ಹೇಳ್ತವನಲ್ವ, ಅವನು ಇವತ್ತು ಅಲ್ಲಿ ಹೋಗಲಿ, ನಾಳೆಗೆ ಅಲ್ಲಿ ಹೋಗಲಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಈಶ್ವರಿ ನೋಡಿದ್ರ ನಮ್ಮ ಸುಭಾಷ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವನೆ, ನಿಮ್ಮನ್ನ ಎಲೆಕ್ಷನಲ್ಲಿ ಗೆಲ್ಸೋವರೆಗೂ ಅವನಿಗೆ ಸಮಾಧಾನ ಇಲ್ಲ ಅಂತ ಈಶ್ವರಿ ಮಗನ್ನ ಹೊಗಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕ್ವಾಟ್ಲೆ ಮತ್ತು ವೀರಭದ್ರೇಗೌಡರು ಮಾತಾಡ್ತಿರ್ತಾರೆ. ವೀರಭದ್ರೇಗೌಡರು ಫುಲ್ಲು ಬೇಜಾರಲ್ಲಿರ್ತಾರೆ. ಅಪ್ಪಯ್ಯ ನನ್ನ ಹತ್ರ ಮಾತಾಡ್ತಿಲ್ಲ, ದಿನಕ್ಕೆ ಅಪ್ಪಯ್ಯ ನನ್ನಿಂದ ದೂರ ಆಯ್ತವ್ರೆ ಅಂತ ಬೇಜಾರಲ್ಲಿರ್ತಾರೆ. ಅವಾಗ ಕ್ವಾಟ್ಲೆ ಅವನಿಗೆ ಆ್ಯಸ್ ಯೂಶುವಲ್ ಸಮಾಧಾನ ಮಾಡೋ ಥರ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸುಭಾಷ ಕೈಯಲ್ಲಿ ಒಂದು ಗಿಫ್ಟ್ ಇಟ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಬಾ ಬೇಬಿ, ನಾನು ಬರ್ತಿದ್ದೀನಿ ಅಂತ ಹೇಳಿ ನಂದಿನಿಗೆ ಕಾಲ್ ಮಾಡಿ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಇದನ್ನು ಕೇಳಿಸ್ಕೊಂಡಿದ್ದು ವಿದ್ಯಾ ಮತ್ತು ಚಂಪಾ, ವಿದ್ಯಂಗೆ ಡೌಟ್ ಬರುತ್ತೆ, ನಿನ್ನ ಗಂಡ ಏನೋ ತಪ್ಪು ಮಾಡ್ತಾವನೆ ಅಂದಾಗ ಚಂಪಾ ಇಲ್ಲ ಅವರು ಮದುವೆ ದಿನ ಆಗಿದ್ದನ್ನ ಇನ್ನೂ ಮರ್ತಿಲ್ಲ, ಅವ್ರು ಒಳ್ಳೆಯವರು ಅಂತ ಚಂಪಾ ಸಪೋರ್ಟ್ ಮಾಡಿದಾಗ ವಿದ್ಯಾ ಹೇಳ್ತಾಳೆ, ಇಲ್ಲೇ ನೀನು ಎಡವುತ್ತಿರೋದು, ಬಾ ನೋಡೋಣ ಏನಂತ ಅಂತ ಹೋದಾಗ ಸುಭಾಷ ಮತ್ತು ನಂದಿನಿ ಪಾರ್ಕಲ್ಲಿ ಮೀಟ್ ಮಾಡ್ತಾರೆ. ಪಾರ್ಕಲ್ಲಿ ಮೀಟ್ ಮಾಡಿ ಇವನು ಅವಳಿಗೆ ಗಿಫ್ಟ್ ಕೊಡ್ತಾನೆ. ಗಿಫ್ಟ್ ಇಸ್ಕೊಂಡು ಹೇಳ್ತಾನೆ, ನಾವಿನ್ನೂ ಇಲ್ಲೇ ಈ ಹೋಟ್ಲು ಪಾರ್ಕು ಇಂಥ ಕಡೆ ಮೀಟ್ ಮಾಡೋಣ, ಯಾಕಂದರೆ ದೊಡ್ಡಪ್ಪನ ಕಡೆಯವರು ಎಲ್ಲರೂ ನನ್ನನ್ನು ಕಂಡುಹಿಡಿದು ಬಿಡ್ತಾರೆ ಅಂತ ನಂದಿನಿಗೆ ಹೇಳ್ಬಿಟ್ಟು ಹೊರಟೋಗ್ತಾನೆ. ಈ ವಿದ್ಯಾ ಮತ್ತು ಚಂಪಾ ಸುಭಾಷನ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಅವನು ಹೋದ್ಮೇಲೆ ನಂದಿನಿನ ವಿದ್ಯಾ ಕರೀತಾಳೆ, ನಂದಿನಿಯವರೇ ಬನ್ನಿ ಅಂತ. ನಂದಿನಿ ಐಡೆಂಟಿಫೈ ಮಾಡ್ತಾಳೆ, ನೀವು ಸುಭಾಷನ ಹೆಂಡ್ತಿ ಅಲ್ವಾ, ನೀವು ಸುಭಾಷನ ಅತ್ತಿಗೆ ಅಲ್ವಾ ಅಂತ ಐಡೆಂಟಿಫೈ ಮಾಡಿ ಹೇಳಿದಾಗ ನಂದಿನಿ ಫುಲ್ ಜೋರಾಗಿ ಸಿಟ್ಟಲ್ಲಿ ಮಾತಾಡ್ತಾಳೆ. ಸುಭಾಷನ ಬಗ್ಗೆ ನೆಗೆಟಿವ್ ಆಗಿ ಅವ್ರು ಹೇಳಕ್ಕೆ ಹೋದಾಗ ಆಗ ಚಂಪಾ ಹೇಳ್ತಾಳೆ, ಅವ್ರು ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಇವತ್ತು ನಾವು ಹೇಳ್ದಂಗೆ ನೀವು ಮಾಡಿ ಅಂತ ಹೇಳ್ತಾರೆ. ಏನು ಅಂದರೆ ನಾನು ರೂಮಿಗೆ ಬರ್ತೀನಿ, ನೀನು ಬಾ ಅಂತ ಹೇಳು ಅಂತ ಹೇಳ್ತಾಳೆ. ಅದೇ ಥರ ಇವಳೇನು ಮಾಡ್ತಾಳೆ, ನಂದಿನಿನೂ ಸುಭಾಷಿಗೆ ಇನ್ಫಾರ್ಮ್ ಮಾಡ್ತಾಳೆ, ನಾನು ರೂಮಿಗೆ ಬರ್ತೀನಿ, ನೀನು ಬಾ ಅಂತ. ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋದ್ಮೇಲೆ ನಂದಿನಿ ಆ್ಯಕ್ಚುಲಿ ಚಂಪಂಗೆ ಸಪೋರ್ಟ್ ಮಾಡಿರ್ತಾಳೆ. ನಂದಿನಿ ಜೊತೆ ಚಂಪನೂ ಹೋಗಿ ಕರ್ಟನ್ ಹಿಂದೆ ನಿಂತಿರ್ತಾಳೆ. ನಂದಿನಿ ಕೂತಿರ್ತಾಳೆ. ಇವನು ಬರ್ತಾನೆ, ಸುಭಾಷ ಬಂದು, ಬೇಬಿ ನನಗೋಸ್ಕರ ಬಂದೆ ಅಲ್ವಾ, ನಾನು ನಿನ್ನ ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ ಅಂತಾನೆ ಇವಳು ನಂದಿನಿ ಇದ್ದವಳು, ನೀವು ನನ್ನನ್ನು ನಿಜವಾಗ್ಲೂ ಮದುವೆ ಆಗ್ತೀರಾ ಅಂತ ಕೇಳಿದಾಗ ಹ್ಞೂ ಬೇಬಿ, ನಾನು ನಿಜವಾಗ್ಲೂ ನಿನ್ನ ಮದುವೆ ಆಗ್ತೀನಿ, ಸರಿ, ನೀವು ಇಷ್ಟು ಹೇಳಿದ್ಮೇಲೆ ನಾನು ನಿಮ್ಮನ್ನ ನಂಬ್ತೀನಿ ಅಂತ ಅವಳು ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿ ಬಳೆ ಸೌಂಡ್ ಆಗುತ್ತೆ. ಅದನ್ನು ಕೇಳಿ ಸುಭಾಷ ಇದೇನಿದೇನೋ ಸೌಂಡ್ ಆಯ್ತೈತೆ ಅಂತ ಕೇಳಿದಾಗ ಅಯ್ಯೋ ಇದು ನಮ್ಮ ರೂಮಲ್ಲ ಅನಿಸುತ್ತೆ, ಪಕ್ಕದ ರೂಮಲ್ಲಿ ಇರಬೇಕು ಅಂತ ಹೇಳ್ತಾಳೆ ನಂದಿನಿ. ಆಗ ಸುಭಾಷ ಹೇಳ್ತಾನೆ, ನೀನು ರೂಮಿಗೆ ಬಂದಮೇಲೆ ಕರೆಕ್ಟಾಗಿ ಚೆಕ್ ಮಾಡ್ದೆ ರೂಮ್ನೆಲ್ಲ ಅಂತ ಕೇಳಿದಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿ ಇವನು ಸುಭಾಷ ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಕರ್ಟನಿಂದ ಚಂಪಾ ನಿಂತಿರ್ತಾಳೆ. ಸುಭಾಷಂಗೆ ಫುಲ್ ಸಿಟ್ಟು ಬಂದು, ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ ನೀವು ಏನು ಅಂತ ಈ ಅಕ್ಕಂಗೂ ಹೊಸಿ ಹೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಕರ್ಟನ್ ಕಡೆಯಿಂದ ಈ ಕಡೆ ಬರ್ತಾಳೆ. ಆಗ ಸುಭಾಷ ಹೇಳ್ತಾನೆ, ನೀನು ಇಲ್ಲಿಂದ ಹೊರಟೋಗು ಅಂತ. ಇಲ್ಲ, ನಾನು ಇಲ್ಲಿಂದ ಹೊರಟೋಗಲ್ಲ ಅಂತ ಹೇಳಿದಾಗ ಅವನು ಅವಳ ಮೇಲೆ ಹೊಡೆಯೋಕ್ಕೆ ಹೋದಾಗ ಶಿವರಾಮೇಗೌಡರು ಮತ್ತು ಈಶ್ವರಿ ಮಗಳು ಅಂದರೆ ಸುಭಾಷನ ಅಕ್ಕ ಎಲ್ಲರೂ ಬಂದಿರ್ತಾರೆ. ಬಟ್ ವಿದ್ಯಾ ಅಲ್ಲಿರಲ್ಲ. ವಿದ್ಯಾ ದೂರದಲ್ಲಿ ನಿಂತು ನೋಡ್ತಿರ್ತಾಳೆ. ಅವನು ಸುಭಾಷ ಹಿಂಗೆಲ್ಲ ಮಾಡಿರೋದು ನೋಡಿ, ಇದೇನಿಲ್ಲ ನೀನು 150 ಕಾರ್ಯಕರ್ತರ ಮಧ್ಯೆ ಕೂತ್ಕೊಂಡು ಸಭೆ ನಡೆಸ್ತಿರೋದು, ಏನೆಲ್ಲ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ ನಂದಿನಿ ಇದ್ದವಳು ಹೇಳ್ತಾಳೆ, ಚಂಪುನ ಮನೆಯವರು ಫೋರ್ಸ್ಫುಲಿಯಾಗಿ ಇವ್ರ ಜೊತೆ ಮದುವೆ ಮಾಡಿರೋದು, ಇವರು ಅವ್ರ ಜೊತೆ ಹ್ಯಾಪಿ ಆಗಿಲ್ವಂತೆ, ಅದಕ್ಕೆ ಇವ್ರು ಅವ್ರಿಗೆ ಡಿವೋರ್ಸ್ ಕೊಟ್ಬಿಟ್ಟು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ ಕೇಳಿ ಶಿವರಾಮೇಗೌಡರು ಸಿಟ್ಟು ಬಂದು, ಏನಿಲ್ಲ ಒಂದು ಮನೇಲಿ ಚಿಂದಂತ ಹೆಂಡತಿ ಹಿಡ್ಕೊಂಡು ಇನ್ನೊಂದು ಹೆಣ್ಣು ಜೀವನ ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳಿ ಅಲ್ಲೇ 4 ಹೊಡಿತಾರೆ ಅವನಿಗೆ. ಅದಾದಮೇಲೆ ನಂದಿನಿಗೂ ಸಿಟ್ಟು ಬರುತ್ತೆ, ಇಂಥ ಒಳ್ಳೆ ಹೆಂಡ್ತಿ ಇರಬೇಕಾದ್ರೆ ನನ್ನ ಜೀವನ ಹಾಳು ಮಾಡ್ತೀಯಾ ಅಂತ ಹೇಳಿ ನಂದಿನಿನೂ ಹೊಡೆದು
ಅಲ್ಲಿಂದ ಹೊರಟೋಗ್ತಾಳೆ. ಇವನು ಅಲ್ಲಿ ಅವನನ್ನು ನೂಕೋದು ಮನೆ ಒಳಗಡೆ ಬಂದು ಬೀಳ್ತಾನೆ. ಅದು ವಿದ್ಯುನ್ ಮುಂದೆ ಬಂದು ಬೀಳ್ತಾನೆ. ಶಿವರಾಮೇಗೌಡರು ಫುಲ್ ಸಿಟ್ಟಲ್ಲಿರ್ತಾರೆ. ನಮ್ಮ ಮನೆ ಮಗಳು ಇವತ್ತು ವಿಷಯ ಹೇಳಿ ನನ್ನ ಮಾನ ಮರ್ಯಾದೆ ಉಳಿಸಿದ್ಲು, ಇಲ್ಲ ಅಂದಿದ್ರೆ ಎಂಥ ಅನರ್ಥ ಆಗ್ಬಿಡೋದು ಗೋವಿಂದ ಅಂದ್ಬಿಟ್ಟು ಅವನಿಗೆ ಸರಿಯಾಗಿ ಹೊಡಿತಾರೆ. ಅದಾದಮೇಲೆ ಗೋವಿಂದಂಗೆ ಹೇಳ್ತಾರೆ, ಹೋಗು ದೇವ್ರ ಮನೆಯಿಂದ ಚಾವಟಿ ತಗೊಂಡು ಬಾ ಅಂತ. ಅವ್ನು ಚಾವಟಿ ತಗೊಂಡು ಬಂದು ಕೊಡ್ತಾನೆ. ಚಾವಟಿಲಿ ಚೆನ್ನಾಗಿ ಅವನಿಗೆ ಹೊಡಿತಾರೆ. ಆವಾಗ ಈಶ್ವರಿ ಇದ್ದವಳು, ಬಾವ ಬೇಡ ಬಾವ ಹೊಡಿಬೇಡಿ ಅಂತ ಬೇಡ್ಕೊತಾಳೆ. ಅಂದರೂ ಬಿಡೋಲ್ಲ. ಅವಳು ಗಂಡ ಹೇಳ್ಕೊತಾನೆ. ಅಂದರೂ ಇವನಿಗೆ ಚೆನ್ನಾಗಿ ಹೊಡಿತಿರ್ತಾರೆ. ಆಗ ಈಶ್ವರಿ ಇದ್ದವಳು ಶಿವರಾಮೇಗೌಡರು ಕಾಲಿಗೆ ಬೀಳ್ತಾಳೆ. ಬಾವ ಹೊಡಿಬೇಡಿ, ನಾನು ಇವ್ನು ಮಾಡ್ರೆ ಸರಿ ಅಂತ ನಾನು ಸಮರ್ಥನೆ ಮಾಡ್ಕೊತಿಲ್ಲ, ಆದರೆ ಕಳ್ಳು ಕೇಳ್ತಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾಳೆ. ಸ್ಟಾಪ್ ಮಾಡಿದ್ಮೇಲೆ ಶಿವರಾಮೇಗೌಡರು ಅಂದರೆ ಇವತ್ತಿನ ಎಪಿಸೋಡ್ಗೆ ಅವರು ಸ್ಟಾಪ್ ಮಾಡ್ತಾರೆ. ನಾಳಿನ ಎಪಿಸೋಡಲ್ಲಿ ಏನಂತ ಅಂದರೆ, ಅವನು ಇಂಥ ಕೆಲಸ ಮಾಡ್ರೂ ನಾನು ಅಡ್ಡಿಯಾಗಿರಬಾರ್ದು ಅಂತ ಶಿವರಾಮೇಗೌಡರು ಅವನನ್ನು ಮನೆಯಿಂದ ಹೊರಗಡೆ ಹಾಕೋಕ್ಕೆ ಹೇಳ್ತಾರೆ. ಇದೇ ಇವತ್ತಿನ ಅಪ್ಡೇಟ್.